ಎಲ್ಲ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಯ 2ನೇ ಆಯ್ಕೆ ಪಟ್ಟಿ ಬಿಡುಗಡೆಯಾಗಿದೆ. ಸೊ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ದ ಬೋಲ್ಡ್ ಲರ್ನರ್ಸ್ ಅಂತ ಸರ್ಚ್ ಮಾಡಿ ಇಲ್ಲಿ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಮತ್ತೊಮ್ಮೆ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಏನಿದೆ ಇದನ್ನು ಆಲ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾವು ಯೂಟ್ಯೂಬ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಸೊ ನೀವು ಯಾವುದೇ ಒಂದು ಮಾಹಿತಿಯನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಎಲ್ಲ ಮಾಹಿತಿಗಳು ಆದಷ್ಟು ಬೇಗ ನಿಮಗೆ ತಲುಪುತ್ತೆ. ಓಕೆ, ಸೊ ಇದೀಗ ಏನು ಏಕಲವ್ಯ ಮಾದರಿ ವಸತಿ ಶಾಲೆ ಅಂದರೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನಿದೆ, ಸೊ ಇದರ ಅಡಿಯಲ್ಲಿ ಕೆಳಗಡೆ ಏನು ಕಾಣ್ತಿದೆ ನಿಮಗೆ ಈ ಎಲ್ಲ ಶಾಲೆಗಳು ಬರ್ತವೆ. ಓಕೆ, ಸೊ ಈ ಎಲ್ಲ ಶಾಲೆಗಳನ್ನು ಒಳಗೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 1/3/2026 ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸಿತ್ತು. ಓಕೆ, ಸೊ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಈ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆ ಸಹ ಬರುತ್ತೆ. ಓಕೆ, ಸೊ ಇದೀಗ ಏಕಲವ್ಯ ಮಾದರಿ ವಸತಿ ಶಾಲೆಯ 2ನೇ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು. ಓಕೆ, ಸೊ ಈ ಒಂದು ಶಾಲೆಯ ಮೊದಲನೇ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಆಗಿತ್ತು ಅಂತ ಅಂದರೆ 4/5/2026. ಓಕೆ, ಸೊ ಇವತ್ತು ದಿನಾಂಕ 10/6/2026 2ನೇ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿದೆ. ಓಕೆ, ಸೊ ಹಾಗಾದರೆ ಇದನ್ನು ಹೇಗೆ ಚೆಕ್ ಮಾಡುವುದು ಅಂತ ನೋಡೋಣ. ಸೊ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ KEA ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ KEA ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ KEA ಹೋಮ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಒಂದು ವಿಡಿಯೋನ ಅಥವಾ ಈ ಒಂದು ಮಾಹಿತಿಯನ್ನು ನೀವು ಮೊಬೈಲಲ್ಲಿ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಿಮ್ಮ ಕ್ರೋಮ್ ಏನಿದೆ ಅದರಲ್ಲಿ ಈ 3 ಡಾಟ್ ಐಕಾನ್ ಇರುತ್ತೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕಾಣುತ್ತಿರುವಂತಹ ಏನು ಡೆಸ್ಕ್ಟಾಪ್ ಸೈಟ್ ಇದೆ ಈ ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಓಕೆ, ಆಮೇಲೆ ಮೊಬೈಲನ್ನು ಅಡ್ಡವಾಗಿ ಹಿಡಿದುಕೊಂಡಿರಿ. ಓಕೆ, ಸೊ ಇದೆಲ್ಲ ಸೆಟ್ಟಿಂಗ್ಸ್ ಆದ ಮೇಲೆ ಇಲ್ಲಿ ಏನು ಮೇಲ್ಗಡೆ ಪ್ರವೇಶ ಅಂತ ಕಾಣಿಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ 5ನೇ ಆಪ್ಷನ್ ಇದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಿಮಗೆ ಮೊದಲನೇ ಲಿಂಕ್ ಕಾಣಿಸಿಗುತ್ತೆ ನೋಡಿ. ಓಕೆ, ಸೊ ಯಾವುದು ಅಂತ ಅಂದರೆ 2026-27ನೇ ಸಾಲಿನ EMRS ಅಂತಂದರೆ ಏಕಲವ್ಯ ಮಾಡರ್ನ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಓಕೆ, ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಸೊ ಇದರ 2ನೇ ಆಯ್ಕೆ ಪಟ್ಟಿ ಬಂದಿರುವಂಥದ್ದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಕೇವಲ ST ಕ್ಯಾಟಗರಿ ಏನು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಶಾಲೆಗಳು ಇರುವಂಥದ್ದು. ಓಕೆ, ಸೊ ನಮ್ಮ ಕರ್ನಾಟಕದ ತುಂಬ ಈ ಶಾಲೆಗಳು ಎಷ್ಟಿದ್ದಾವೆ ಅಂತ ನೋಡಿದ್ರೆ 12 ಶಾಲೆಗಳಿದ್ದಾವೆ. ಓಕೆ, ಸೊ ಆ 12 ಶಾಲೆಗಳು ಎಲ್ಲೆಲ್ಲಿದ್ದಾವೆ ಅಂತ ನಿಮಗೆ ಈ ಒಂದು ಲಿಸ್ಟ್ ಕೊಟ್ಟಿದ್ದೇನೆ. ಓಕೆ, ಸೊ ಹಾಗಾದರೆ ಈಗ ಈ ಒಂದು 12 ಶಾಲೆಗಳಿಗೆ ಸಂಬಂಧಿಸಿದಂತೆ 2ನೇ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಸೊ ಲಿಸ್ಟ್ ಏನು ಕಾಣಿಸುತ್ತೆ ಇದು. ಓಕೆ, ಸೊ ಇಲ್ಲಿ ನೋಡ್ಬೋದು ಮೊದಲನೇ ಶಾಲೆ ಯಾವುದು ಅಂತಂದರೆ ತವಗ ಅಂತ ಹೇಳಿ. ಓಕೆ, ಸೊ ಈ ತವಗ ಶಾಲೆಯಲ್ಲಿ ಸದ್ಯಕ್ಕೆ 12 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ 2ನೇ ಸುತ್ತಿನಲ್ಲಿ. ಓಕೆ, ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಬಂಡಳ್ಳಿ ಅಂತ. ಓಕೆ, EMRS ಬಂಡಳ್ಳಿ ಇಲ್ಲಿರುವಂತಹ ಶಾಲೆಯಲ್ಲಿ ಈಗ 2ನೇ ಆಯ್ಕೆ ಪಟ್ಟಿಯಲ್ಲಿ 19 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನಿಮಗೆ ಶಾಲೆ ಇರುವಂತಹ ಊರಿನ ಹೆಸರು ಕಾಣಿಸುತ್ತೆ. ಒಟ್ಟಾರೆಯಾಗಿ 12 ಶಾಲೆಗಳು ಕರ್ನಾಟಕದ ತುಂಬ ಇರುವಂಥದ್ದು. ಓಕೆ, ಸೊ ನೀವು ಹೇಗೆ ಸರ್ಚ್ ಮಾಡ್ಬೋದು ನಿಮ್ಮ ವಿದ್ಯಾರ್ಥಿಯ ಹೆಸರನ್ನು ಅಂತ ಅಂದರೆ SATS ನಂಬರ್ ಇದೆ, ಜಸ್ಟ್ SATS ನಂಬರನ್ನು ಸರ್ಚ್ ಮಾಡ್ಬೋದು ನೀವು. ಓಕೆ, ಸೊ ಸರ್ಚ್ ಮಾಡಿ ನಿಮ್ಮ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಓಕೆ, ಸೊ ಈ ಒಂದು 2ನೇ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕವನ್ನು ಈಗ ಸದ್ಯಕ್ಕೆ ನೋಟಿಫಿಕೇಷನಲ್ಲಿ ಕೊಟ್ಟಿಲ್ಲ. ಆದರೆ
ನೀವು ನಾಳೆಯೇ ಈ ಒಂದು ನಿಮ್ಮ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅಡ್ಮಿಷನನ್ನು ಮಾಡಿಸ್ಬೋದು. ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಈ ಒಂದು ದಾಖಲಾತಿಗಳು ಎಲ್ಲ ಶಾಲೆಗೆ ಕಾಮನ್ ಇರುತ್ತೆ. ಇಲ್ಲಿ ಏನು ಆದರ್ಶ ವಿದ್ಯಾಲಯ ಅಂತ ನಾವು ಕೊಟ್ಟಿದ್ದೇನೆ, ಬಟ್ ಆಲ್ಮೋಸ್ಟ್ ಎಲ್ಲ ಶಾಲೆಗಳಿಗೂ ಇದೇ ಒಂದು ದಾಖಲಾತಿಗಳು ಬೇಕಾಗುತ್ತೆ. ಸೊ ಈ ಸ್ಕ್ರೀನ್ ಮೇಲೆ ಏನೇನಿದೆ ಈ ಎಲ್ಲ ದಾಖಲಾತಿಗಳನ್ನು 2-3 ಜೆರಾಕ್ಸ್ ಸೆಟ್ಗಳನ್ನು ಹಾಗೂ ಒರಿಜಿನಲ್ ಸೆಟ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಓಕೆ, ಆನಂತರ ಇದಿಷ್ಟು ಈ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆ ಏನಿದೆ ಇದರ 2ನೇ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿತ್ತು. ಓಕೆ, ಈಗ ಯಾರೆಲ್ಲ ಈ ಒಂದು 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಈ ಮುಂದೆ ಬರುವಂತಹ ನವೋದಯ ಪರೀಕ್ಷೆ ಏನಿದೆ ಸೊ ಅವರಿಗೆ ಈಗಿಂದಲೇ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ನವೋದಯ ಪರೀಕ್ಷೆಯ ತಯಾರಿಗಾಗಿ ಸಂಬಂಧಿಸಿದಂತಹ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಓಕೆ, ಜಸ್ಟ್ ನೀವು ಯೂಟ್ಯೂಬ್ನಲ್ಲಿ ಏನಂತ ಸರ್ಚ್ ಮಾಡಬೇಕು ಅಂತಂದರೆ ಈ ಪ್ಲೇಲಿಸ್ಟ್, ಓಕೆ, ನವೋದಯ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಬೈ ವಿನಾಯಕ್ ಸರ್ ಅಂತ ನಿಮಗೆ ಸರ್ಚ್ ಮಾಡಿದರೆ ಈ ಒಂದು ಪ್ಲೇಲಿಸ್ಟ್ ಕಾಣಿಸಿಗುತ್ತೆ. ಸೊ ಈಗ ಸದ್ಯಕ್ಕೆ ಈ ಒಂದು ವಿಡಿಯೋ ಏನು ಪ್ಲೇಲಿಸ್ಟ್ ಇದೆ ಇದರಲ್ಲಿ ಮಾಹಿತಿಗಳನ್ನು ಅಂದರೆ ಕ್ಲಾಸ್ಗಳ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಓಕೆ, ಸೊ ನೀವು ನಿಮ್ಮ ಮಕ್ಕಳನ್ನು ನವೋದಯ ಕೋಚಿಂಗ್ಗೆ ಸೇರಿಸುವುದಕ್ಕಿಂತ ಮುಂಚೆ ಈ ವಿಡಿಯೋ ಏನಿದೆ ನೋಡಿ, ಓಕೆ, ಈ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯದ ಸಂಪೂರ್ಣ ಮಾಹಿತಿ ಇದೆ. ಆ ಒಂದು ವಿಡಿಯೋವನ್ನು ಎಲ್ಲರಿಗೂ ತಲುಪಿಸಿ. ಓಕೆ, ಆಮೇಲೆ ಈಗ ನಮ್ಮ ಏನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗೋಸ್ಕರ. ಆಮೇಲೆ ಆದಷ್ಟು ಬೇಗ ನಿಮಗೆ ಮಾಹಿತಿಗಳು ಸಿಗಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಜಸ್ಟ್ ಈಗ ಸ್ಕ್ರೀನ್ ಮೇಲೆ ತೋರಿಸುತ್ತಿರುವಂತಹ ಏನು QR ಕೋಡ್ ಇದೆ ಇದನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ನಿಮಗೆ ಇದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಏನು ನಮ್ಮ ವಾಟ್ಸಪ್ ನಂಬರ್ ತೋರಿಸ್ತಾ ಇದ್ದೇವೆ ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೇವೆ. ಓಕೆ, ಆಮೇಲೆ ನೀವು ನಮ್ಮನ್ನು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ QR ಕೋಡ್ ಈ ರೀತಿಯಾಗಿ ಇದೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ. ಜೈ ಹಿಂದ್.